ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ರೂಮಲ್ಲಿ ಸೌದಿಲಿ ಇವತ್ತು ನಾವು ಹೆಲ್ತಿಗೆ ಭಾರಿ ಒಳ್ಳೇದು ಅಂದ್ಬಿಟ್ಟು ಮೊಲದ ಮಾಂಸ ತಂದಿದ್ದೀನಿ. ಒಂದು ಅರ್ಧ ಕೆಜಿ. ತುಂಬ ರೇಟ್ ಇಲ್ಲಿ ಸೌದಿ ಅರೇಬಿಯಾದಲ್ಲಿ ಮೊಲ ಮಾಂಸ, ಜಿಂಕೆ ಮಾಂಸ ಎಲ್ಲ ಮಾಂಸನೂ ಸಿಗುತ್ತೆ ಇಲ್ಲಿ. ಅದಕ್ಕೆ ಇವತ್ತು ಒಂದು ಅರ್ಧ ಕೆಜಿ ಮೊಲ ಮಾಂಸ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಫ್ರೀ ಟೈಮಲ್ಲಿ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ನಿಮಗೂ ಅದರ ರೆಸಿಪಿ ತೋರಿಸ್ತೀನಿ, ನೋಡ್ತಾ ಇರಿ. ಇವತ್ತು ನನ್ನ ಜೊತೆ 4 ಜನ ಗೆಸ್ಟ್ ಇರೋ ಕಡೆ ಇವತ್ತು 6 ಜನ ಗೆಸ್ಟ್ ಆಗ್ಬಿಟ್ಟಾರೆ. ಇನ್ನಿಬ್ಬರಳು ಹೊಸ ನ್ಯೂ ಮೆಂಬರ್ಸು ಆ್ಯಡ್ ಆಗಿಬಿಟ್ಟವ್ರೆ ನೋಡಿ. ಒಂದು ವೈಟು, ಒಂದು ಗೋಲ್ಡು. ಈ ವೈಟು ನಮ್ಮ ಹುಡುಗಿ, ಈ ಎಲ್ಲೋ ನಾನು, ಒಟ್ಟು 6 ಜನ ಇದ್ದಾರೆ. ಬ್ಲ್ಯಾಕಿ ನೋಕಿ ಕೆಳಗಡೆ ಇದ್ದಾರೆ. ಇದಕ್ಕೇನಾದ್ರು ಹೆಸರು ಇಡಬೇಕು. ಏನು ಹೆಸರು ಇಡೋದಂತ ಗೊತ್ತಾಗ್ತಾಯಿಲ್ಲ. 2 ಚಿಕ್ಕದು, 2 ಜೋಡಿ, 2 ಜೋಡಿ, ಒಟ್ಟು 6 ಜನ ಮೆಂಬರ್ಸ್ ಆಗ್ಬಿಟ್ಟಾರೆ ರೂಮಲ್ಲಿ. ಇವತ್ತು ನಾನು ಅರ್ಧ ಕೆ ಜಿ ಮೊಲ ಮಟನ್ ತೊಗೊಂಡಿದ್ದೀನಿ. ಇವತ್ತು ನಾನು ಅರ್ಧ ಕೆ ಜಿ ಮೊಲ ಮಾಂಸ ತೊಗೊಂಡಿದ್ದೀನಿ. ಇದು ಮೊಲ ಮಾಂಸ ತುಂಬ ರೇರ್ ಇಲ್ಲಿ ಸಿಗೋದು, ಬಟ್ ಒಂದೊಂದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಕಾಸ್ಟ್ಲಿನೂ ಅಷ್ಟೇ. ಇವತ್ತು ನೋಡೋಣ, ಇದ್ರದ್ದು ಬಿರಿಯಾನಿ ಮಾಡೋಣ. ಹೆಲ್ತಿಗೆ ಒಳ್ಳೇದಂತೆ, ನೋಡೋಣ. ಓಕೆ, ನಾವು ಒಲೆ ಕತ್ತಿಸ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರೆ ಇಡೋಣ. ನೀವು ಯಾವುದೇ ಬಿರಿಯಾನಿ ಮಾಡ್ಬೇಕಾದ್ರೆ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆ ಹಾಕೊಳ್ಳಿ. ನಾನು ಇವತ್ತು ಸೋನಾ ಮಸೂರಿ ತಗೊಂಡಿದ್ದೀನಿ, ಇಂಡಿಯನ್ ಗೇಟು. ಒಂದು ಅರ್ಧ ಗಂಟೆ ಮುಂಚೆನೆ ಅಕ್ಕಿನ ನೆನೆ ಹಾಕೊಳ್ಳಿ. ನಾನು ಇವತ್ತು ಅರ್ಧ ಕೆಜಿ ಅಕ್ಕಿ ತಗೊಂಡಿದ್ದೀನಿ, ನೆನೆ ಹಾಕಿದ್ದೀನಿ. ನಮ್ಮ ಪಾತ್ರೆ ಕಾದಿದೆ, ಅದಕ್ಕೆ ಒಂದು 150 ಗ್ರಾಮ್ ಎಣ್ಣೆ ಹಾಕೊಳ್ಳಿ. 150 ಸಾಕು, ಜಾಸ್ತಿ ಬೇಡ, ಅರ್ಧ ಕೆಜಿ ಅಲ್ವಾ. 1 ಕೆಜಿ ಮಾಡೋದಿದ್ರೆ 200 ಗ್ರಾಮ್ ತಗೊಳ್ಳಿ. ಎಣ್ಣೆ ಕಾದಿದೆ, ಅದಕ್ಕೆ ಕೊಯ್ಕೊಂಡಿರೋ ಈರುಳ್ಳಿ ಹಾಕ್ಬೋದು. ನಾನೊಂದು ಎರಡು ಈರುಳ್ಳಿ ದೊಡ್ಡ ತಗೊಂಡಿದ್ದೀನಿ, ಅಂದಾಜು ಒಂದು 200 ಗ್ರಾಮ್ ಅಷ್ಟು. ಚಿಕ್ಕದಾಗಿ ಕುಯ್ಬೇಕಿತ್ತು, ಟೈಮ್ ಇಲ್ಲ, ದೊಡ್ಡದಾಗೆ ಕುಯ್ದಿದ್ದೀನಿ. ಬಟ್ ಇದು ಬ್ರೌನ್ ಕಲರ್ ಬರಬೇಕು, ಅಡ್ಜಸ್ಟ್ ಆಗುತ್ತೆ. ಓಕೆ, ನಾನಿಲ್ಲಿ ಅರ್ಧ ಕೆಜಿ ಬಿರಿಯಾನಿಗೆ ಸ್ವಲ್ಪ ಜೀರಾ, ಆಮೇಲೆ ಸ್ಟಾರು, ಏಲಕ್ಕಿ, ಆಮೇಲೆ ಚಕ್ಕೆ, ಆಮೇಲೆ ಇದು ಯಾವುದೋ ಎಲೆ, ಮಾವಿನಕಾಯಿ ಎಲೆ, ಇಷ್ಟು ತೊಗೊಂಡಿದ್ದೀನಿ. ಸಾಕು, ಇಷ್ಟೇ ಸ್ಪೈಸಸ್. ಆಮೇಲೆ ಬಿರಿಯಾನಿಗೆ ಏನಪ್ಪ ಅಂದರೆ ಜಾಸ್ತಿ ಮಸಾಲೆ ಹಾಕ್ಬೇಡಿ, ಒಂಥರ ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ನಾನು ಇವತ್ತು ಜಾಸ್ತಿ ಏನೂ ಹಾಕಲ್ಲ, ಬರೀ ಇಷ್ಟೇ. ಈರುಳ್ಳಿ ಗೋಲ್ಡ್ ಕಲರಿಗೆ ಬಂದಿದೆ. ಇವಾಗ ಈ ಸ್ಪೈಸಸ್ನ ಆ್ಯಡ್ ಮಾಡಿ. ಫಸ್ಟೇ ಆ್ಯಡ್ ಮಾಡಬೇಡಿ ಇದು, ಯಾಕೆಂದರೆ ಇದು ಎಣ್ಣೆಲಿ ಕರೆದೋಗ್ಬಿಟ್ರೆ ಇದ್ರ ಘಮ ಬರಲ್ಲ. ಈರುಳ್ಳಿ ಎಷ್ಟು ಗೋಲ್ಡ್ ಕಲರ್ ಆಗುತ್ತೆ ಅಷ್ಟು ಟೇಸ್ಟ್ ಬಿರಿಯಾನಿ ಬರುತ್ತೆ. ಓಕೆ, ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇವಾಗ ಈರುಳ್ಳಿ ಯೆಲ್ಲೋ ಕಲರಿಗೆ ಬರ್ಬೇಕಾದ್ರೇನೆ ನೀವು ಖಾರ ಪುಡಿನ ಆ್ಯಡ್ ಮಾಡಿ. ನಾನಿಲ್ಲಿ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ರೆಡ್ ಚಿಲ್ಲಿ ಎಣ್ಣೆ ಜೊತೆ ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ಬಿರಿಯಾನಿ ಕೆಂಪು ಬರುತ್ತೆ. ಕಲರ್ ಹಾಕ್ಬೇಕು ಅಂತ ಇಲ್ಲ, ಖಾರ ಏನಿಲ್ಲ. ಹಂಗಾಗಿ ಈ ಕಲರ್ ಲಾಸ್ಟ್ ವರೆಗೂ ಇದೇ ತರ ರೆಡ್ ಕಲರ್ ನಮಗೆ ಅಕ್ಕಿ ಜೊತೆನೂ ಸಿಗುತ್ತೆ. ನಾನು 1 ಇಡೀ ಪುದೀನ ಹಾಕ್ತಾ ಇದ್ದೀನಿ. ಪುದೀನೂ ಅಷ್ಟೇ ಎಣ್ಣೆ ಜೊತೆ ನೀವು ಅದನ್ನ ರೋಸ್ಟ್ ಮಾಡಿ, ಅದು ಅವಾಗ ಅದ್ರದ್ದು ಘಮ ಘಮ ಅನ್ನುತ್ತೆ. 1 ಇಡೀ ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ್ಲೇ ಇದ್ರದ್ದು ಘಮ ಮೂಗಿ ಹೊಡಿತಾ ಇದೆ. ವಾವ್, ಸೂಪರ್ ಆಗಿದೆ. ಬಿರಿಯಾನಿ ಮಾಡೋದಕ್ಕೆ ತುಂಬಾ ಈಸಿ. ನಂಗಂತೂ ಸಖತ್ ಇಷ್ಟ ಬಿರಿಯಾನಿ. ಅವಾಗ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಇದ್ರ ಜೊತೆ ಕಾಯಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿ. ಒಂದು 5-6 ತಗೊಂಡಿದ್ದೀನಿ. ಖಾರ ಇಲ್ಲ, ಇದು ಖಾರ ಇದ್ರೆ ಬಿರಿಯಾನಿ ಚೆನ್ನಾಗಾಗುತ್ತೆ. ಮೆಣಸಿನ್ಕಾಯಿ ಆ್ಯಡ್ ಮಾಡೋದ್ರಿಂದ, ಮೆಣಸಿನ ಪುಡಿ ಆ್ಯಡ್ ಮಾಡಿರೋದ್ರಿಂದ ನಾನು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ. ಇದು ಎಣ್ಣೆಲಿ ಒಂದು ಸ್ವಲ್ಪ ಕುದೀಲಿ. ಇವಾಗ ನಮ್ಮ ಮಸಾಲೆ ಎಲ್ಲ ಅದ್ರ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ನಾನು ಜಿಂಜರ್ ಪೇಸ್ಟು, ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಎಣ್ಣೆಲಿ ಇದ್ರ ಸ್ಮೆಲ್ ಹೋಗಲಿ, ಅಲ್ಲಿವರೆಗೂ ಇದನ್ನ ಸ್ಟವ್ ಸ್ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಜಾಸ್ತಿ ಇದ್ರೆ ನಿಮ್ಮ ಬಿರಿಯಾನಿ ಮಸಾಲೆ ಕರ್ದೋಗ್ಬಿಡುತ್ತೆ. ಓಕೆ,
ನಮ್ಮ ಕೈಯಲ್ಲಿ ಅರ್ಧ ಕೆಜಿ ಮೊಲ ಮಟನ್ ಇದೆ, ಮೊಲ ಮಾಂಸ ಇದೆ. ಮಟನ್ ಅಂದ್ರೆ ತಪ್ಪಾಗುತ್ತಲ್ವಾ. ಮೊಲ ಮಾಂಸ ಇದೆ. ಇದನ್ನ ಈ ಮಸಾಲೆಗೆ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಮಟನ್ ಮಾಂಸಕ್ಕೆ ಹಿಡಿಬೇಕು. ನಮ್ಮ ಮಸಾಲೆ ಎಲ್ಲ ಮಟನ್ನು ಇಟ್ಕೊಂಡಿದೆ. ಇವಾಗ ನೋಡ್ಕೊಂಡು ಉಪ್ಪು ಹಾಕಿ, ನಾವು ದಿನ ಮಾಡೋದ್ರಿಂದ ನಮಗೆ ಉಪ್ಪಿಂದು ಅಳತೆ ಎಲ್ಲ ಗೊತ್ತಿರುತ್ತೆ ಎಷ್ಟು ಹಾಕ್ಬೇಕು ಅಂತ. ಆಮೇಲೆ ಇದಕ್ಕೆ 100 ಗ್ರಾಮು ವಾಟರ್ ಆ್ಯಡ್ ಮಾಡಿ. ಜಾಸ್ತಿ ನೀರಲ್ಲಿ ಬೇಯಿಸ್ಬೇಡಿ, ಅದರ ಟೇಸ್ಟ್ ಹೋಗ್ಬಿಡುತ್ತೆ. ಇವಾಗ ಫಾಸ್ಟ್ ಆಗಿ ಬೆಂಕಿ ಕೊಡಿ. ಇದಕ್ಕೆ ಬೆಂಕಿ ಕೊಡೋದ್ರಿಂದ ಮಟನ್ ಅಲ್ಲ ಮಾಂಸ ಜಲ್ದಿ ಬೇಯುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಮೊಲ ಮಾಂಸ ಜಲ್ದಿ ಬೇಯುತ್ತೆ. ಮತ್ತೆ ಇದಕ್ಕೆ ಹುಳಿ ಟೊಮೆಟೊ ಆ್ಯಡ್ ಮಾಡ್ತಾ ಇಲ್ಲ ನಾನು. ಆಲ್ಮೋಸ್ಟ್ ಮೊಲ ಮಾಂಸ ಹುಳಿನೇ ಬರುತ್ತೆ. ಹಿಂಗೆ ಬರೀ ನಾನು ಮಾಡ್ತಿರೋ ಮೊಲದ ಬಿರಿಯಾನಿ ಸ್ಮೆಲ್ಲಿಗೆ ನಮ್ಮ ಹರ್ಷದ್ ಬೈ ಏನ್ ಮಾಡ್ತಾ ಇದೀಯಪ್ಪ ಘಮ ಘಮ ಅಂತಿದೆ ಅಂದ್ರು. ಅಷ್ಟೊತ್ತಿಗೆ ಅವ್ರು ಬಂದಿದ್ದಕ್ಕೆ ಲೈಟ್ ಆಗಿ ಸೌದಿಯಲ್ಲಿ ಸಿಗ ಅಂತ ಗಾವ ಇದು. ಇದಕ್ಕೆ ಹೆಸರು ಗಾವ ಅಂತ. ಸೌದಿಯವ್ರು ಇಷ್ಟು ಕುಡಿಯಲ್ಲ, ಬಟ್ ನಾವ್ ಇಷ್ಟು ಕುಡಿತಾ ಇರ್ತೀವಿ. ತುಂಬಾ ಟೇಸ್ಟ್ ಆಗಿರುತ್ತೆ ವಿತೌಟ್ ಶುಗರ್. ಇಲ್ಲಿ ನಮ್ಮ ಹರ್ಷದ್ ಅಣ್ಣ ಬಿರಿಯಾನಿಗೆ ಸೈಡ್ಸ್ ಏನಣ್ಣ ಅಂದ್ರು. ಸೈಡ್ಸ್ ಏನು ಮಾಡಿಲ್ಲ ಅಣ್ಣ ಅಂದೆ. ಅದಕ್ಕೆ ಹರ್ಷದ್ ಅಣ್ಣ ಒಂದು ಸಲಾಡ್ ಮಾಡ್ತಿದ್ದಾರೆ ಸ್ಪೆಷಲ್ ಆಗಿ. ಟೊಮಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಯಾವ ತರ ಆಗುತ್ತೆ ನೋಡೋಣ. ಬಿರಿಯಾನಿ ಇವಾಗ ಇನ್ನು ರೆಡಿ ಆಗೋ ಟೈಮ್ ಇದೆ. ಹರ್ಷದ್ ಅಣ್ಣ ಏನ್ ಸ್ಪೆಷಲ್ ಇದು? ಸೌದಿ ಚಟ್ನಿ ಅಂತಾರೆ. ಸೌದಿ ಚಟ್ನಿನಾ? ಓಕೆ ಬೈ, ನೋಡೋಣ ಹೆಂಗಿರುತ್ತೆ ಅಂತ. ನಾವಿಲ್ಲೆಲ್ಲ ಅಣ್ಣ ತಮ್ಮದಿರ ತರ ಇರ್ತೀವಿ. ಊರು ಬೇರೆ ಆದ್ರೆ, ತಂದೆ ತಾಯಿ ಬೇರೆ ಆದ್ರೂ ನಾವು ಮಾತ್ರ ಅಣ್ಣ ತಮ್ಮದಿರ ತರ ಮಾಡ್ಬೇಕಾರೆ ತಿನ್ಬೇಕಾರೆಲ್ಲ ಒಂದೇ ತರ ಇರ್ತೀವಿ. ಹಲೋ ಸ್ವೀಟ್, ಬಾ ಈ ಕಡೆ ಬಾರೋ, ಈ ಕಡೆ ನೋಡಿ. ಇದ್ರಲ್ಲಿ ಕೆಳಗಡೆ ಏನೋ ಮಾಡ್ತವ್ರೆ, ಹೇಳ್ತೇನೆ ಇಲ್ಲ. ಲಕ್ಕಿ ನೋಕೆ ಮಲ್ಕೊಂಡವ್ರು ರಾತ್ರಿ ಕೆಲಸ ಮಾಡೋರು ಪಾಪ. ಬೆಳಗ್ಗೆ ನಾವು ಕುದಿಯಕ್ ನೀರ್ ಇಟ್ಟಿದ್ದೆ ಇನ್ನೊಂದು ಗ್ಯಾಸ್ ಅಲ್ಲಿ. ನಮ್ ನೀರ್ ಕುದೀತಾ ಇದೆ. ಅದಕ್ಕೊಂದ್ ಸ್ವಲ್ಪ ನಾನು ಅರಶಿನ ಆಡ್ ಮಾಡಿದೀನಿ. ಯಾಕಪ್ಪ ಅಂದ್ರೆ ಅಕ್ಕಿ ಹುಡಿ ಆಗಲ್ಲ, ಆಮೇಲೆ ಅಕ್ಕಿ ಕಲರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೆನೆ ಹಾಕಿರೋ ಅಕ್ಕಿನ ಸೇರಿಸ್ಕೊಳ್ಳಿ. ಒಂದು 70% ಬೆಂದ್ರೆ ಸಾಕು. ಈಗ ನಮ್ಮ ಅಕ್ಕಿ 70% ಬೆಂದಿದೆ ನೋಡಿ, ಉದ್ದಾಗಿದೆ ಅಕ್ಕಿ. ಇವಾಗ ಇದನ್ನ ಬಸ್ಬಿಟ್ಟು ಡಬ್ಬಿಗೆ ಇಡೋಣ. ಓಕೆ, ಇವಾಗ ನಮ್ಮ ಬಿರಿಯಾನಿ ಇದು ಮಸಾಲ ರೆಡಿ ಆಗಿದೆ. ಅನ್ನಿನ ದಮ್ಮಿಗೆ ಇಡ್ತಾ ಇದೀನಿ. ಇಟ್ಟಾಯ್ತು. ಇದ್ರ ಮೇಲೆ ಒಂದ್ ಸ್ವಲ್ಪ ಪುದೀನ ಸಾಂಬಾರನ್ನ ಸ್ವಲ್ಪ ಹಾಕಿ ಸಾಕು. ಆಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ದಮ್ಮಿಗೆ ಇಡ್ತಾ ಇದೀನಿ. ಆಮೇಲೆ ನೋಡೋಣ. ಈಗ ನಾವು ಈ ತರ ದಮ್ಮಿಗೆ ಇಡ್ತೀವಿ ಎಲ್ಲ ಆಲ್ಟರ್ನೇಟ್. ಬಿರಿಯಾನಿ ರೆಡಿ ಆಗೋಷ್ಟೊತ್ತಿಗೆ ರೂಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬಿರಿಯಾನಿ ಓಪನ್ ಮಾಡೋ ಟೈಮ್ ಬಂತು. ಬಾಷರ್ ಬೈ ಇದ್ದಾರೆ, ಇಮ್ರಾನ್ ಬೈ ಇದ್ದಾರೆ, ಹರ್ಷದ್ ಬೈ ಇದ್ದಾರೆ. ಇದೇ ನಮ್ದು ಇವತ್ತು ಹರ್ಷದ್ ಬೈದು ಸ್ಪೆಷಲ್ ಚಟ್ನಿ, ರೈತ ಚಟ್ನಿ. ಕಬ್ಸಾ ಬಿರಿಯಾನಿ ಇದು ಆಗಿರುತ್ತೆ ಇವತ್ತು ಸ್ಪೆಷಲ್ ಬಿರಿಯಾನಿ. ಮೊಲದ ಬಿರಿಯಾನಿ. ಸರ್ವ್ ಮಾಡಿ ಬೈ. ಒಂಟೆ ಅಲ್ಲ, ಕೊಂಬ. ಮೊಲದ ಬಿರಿಯಾನಿ.
ಓಕೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್.